ವಾವ್, ನೋಡಿ ಕೆಳಗಡೆಯಿಂದ ಕಟಿಂಗ್ ಆಗಿದೆ. ಇನ್ನೂ ಗಿಡಗಳಲ್ಲಿ ಕಾಯಿ ಹೊಸ ಗಿಡ ಇದ್ದಂಗಿದೆ. ಸೆಟ್ಟಿಂಗ್ ನೋಡ್ರಿ, ಮೇಲ್ಗಡೆನೂ ಕಾಯಿ ಇದ್ದಾವೆ. ಎಲ್ಲ ಗಿಡದಲ್ಲಿನೂ ಹಂಗೆ ಇದೆ. ಹಳೇ ತೋಟ ಇದು ನೋಡ್ರಿ, ಇನ್ನೂ ಹೊಸ ಕಾಯಿ ಮೇಲ್ಗಡೆ ಸೆಟ್ಟಿಂಗ್ ಆಗ್ತಾನೇ ಇದೆ. ಎಲ್ಲ ಗಿಡಗಳು ಹಳೆಯ ಗಿಡ, ಭಾರಿ ಚೆನ್ನಾಗಿ ಬಂದೈತೆ. 15 ನಂಬರ್ ಇದು. ಹಳೆ ಗಿಡದಲ್ಲಿನೂ ಕಾಯಿ ಇದೆಲ್ಲ 60-70 kg ಕಾಯಿ ಇದ್ದಾವೆ. ಒಂದು 15 ಅಡಿ ಮೇಲೆ ಹೋಗಿದೆ ಗಿಡಗಳು. ಮೇಲ್ಗಡೆ ಕಾಯಿ ಕೈನೇ ಹೋಗಲ್ಲ, ಇಷ್ಟೇನೆ ನೋಡ್ರಿ. ಸೆಟ್ಟಿಂಗ್ ಈಗಲೂ ಸೆಟ್ಟಿಂಗ್ ಇದೆ ಮೇಲ್ಗಡೆ. ಉದ್ದ ಕಾಯಿ ಎಲ್ಲ ಗಿಡದಲ್ಲಿನೂ ಇದೆ. ಆಗ ಆ ಗಿಡದಲ್ಲಿನೂ ಒಂದು 70 kg ಕಾಯಿ ಕಾಣ್ತಾ ಇದ್ದಾವೆ, 60-70 kg. ಇದು ನೋಡ್ಬೇಕು, ಒಂಥರ ಆಶ್ಚರ್ಯ ಆಗುತ್ತೆ. ಕೆಳಗಡೆಯಿಂದ ಕಟ್ಟಿಂಗ್ ಸ್ಟಾರ್ಟ್ ಆಗಿ ಮೇಲ್ಗಡೆ ಬಂದು ಹಿಂಗೆ ಕಾಯಿ ಕಟ್ಟಿದ್ದಲ್ಲ. ಎಲ್ಲ ಗಿಡ ಹಂಗೆ ಇದ್ದಾವೆ. ಕೆಳಗಿಂದ ಕಟ್ಟಿಂಗ್ ಸ್ಟಾರ್ಟ್ ಆಗಿತ್ತು, ಇಷ್ಟಕ್ಕೊಂದು ಮಾಡಿದ್ರು ಅದೊಂದು 80-70 kg ಕಾಯಿ ಇದ್ದಾವೆ ಇದ್ರಾಗೆ. ಇದನ್ನು ನೋಡಿ, ಹಳೇ ಗಿಡಗಳು. ಎಷ್ಟು ಕಟಿಂಗ್ ಆಗಿದೆ, ಬರೇ ಇದು ಕಾಣ್ತದೆ ಖಾಲಿ ಖಾಲಿ. ಅಲ್ಲಿ ಮೇಲೆ ನೋಡ್ರಿ ಕಾಯಿ ಹೆಂಗಿದೆ. ಕೆಳಗಡೆ ಗಲೀಜು ಹೊಲನೇ ಕ್ಲೀನ್ ಮಾಡಿಲ್ಲ, ಹಳೆ ತೋಟ ಆಗಿದೆ ಅಂತೇಳಿ ಅವರು. ಆದರೂ ಹಂಗೆ ಬಿಟ್ಟಿರೋ ತೋಟದಲ್ಲಿನೂ ಕಾಯಿ, ಈ ಲೆಕ್ಕಾಚಾರ ಕಾಯಿ ಸೆಟ್ಟಿಂಗ್ ಆಗಿದೆ. ಹೊಲ ಕ್ಲೀನ್ ಮಾಡಿದಲ್ಲಿ ಇಷ್ಟೊಂದು ಕಾಯಿ ಸೆಟ್ಟಿಂಗ್ ಹೊಲ ಕ್ಲೀನ್ ಮಾಡಿ ನೀಟಾಗಿ ನೋಡ್ಕೊಂಡ್ರೆ ಎಷ್ಟು ಬರ್ಬೋದು. ಚೆನ್ನಾಗಿರ್ತಾ ಇತ್ತು ಪ್ಲಾಟ್. ಆಗ ಇಲ್ಲಿನೂ ಇದೇನೇನಿಲ್ಲ, ನೋಡಿದ್ರೆ ತೋಟ ಒಂಥರ ಎಷ್ಟು ಗಲೀಜಿದೆ ಅಂದರೆ. ಕಾಯಿ ನೋಡಿದರೆ ಹೆಂಗಿದೆ ಅಂದರೆ ಶೈನಿಂಗ್ ಏನಿಂಗು ಸೂಪರ್ ಆಗಿದೆ. ಎಲ್ಲಿ ಕಟಿಂಗ್ ನಡೀತಾ ಇದೆ ಆರಾಮಾಗಿ. ಇಲ್ಲಿವರೆಗೂ ಎಲ್ಲಿ ಕಟಿಂಗ್ ನಡೀತಾ ಇದೆ ಈ ತೋಟದಲ್ಲಿ. ಕವೆ ಬಂದ್ರೂ ಕವೆಯಲ್ಲೇನು ಇದಾವಲ್ಲ, ಇಲ್ಲಿಗೊಂದು ಒಂದೇ ಗಿಡದಾಗಿದ್ದು ಒಂದೇ ಗಿಡ ಇದು. 3 ಕವೆ ಬಂದಿದೆ. 3 ಕವೆಯಲ್ಲೇನೋ ಕಾಯಿ ಬಂದೈತೆ. 60-70 kg ಕಾಯಿ ಹೆಂಗೆ ಹೋದ್ರೂ ಅದು ಹಳೆ ತೋಟ ಆಗಿದೆ. ಯಾರು ಹಳೆ ತೋಟ ಅಂತಾರೆ ಇದಕ್ಕೆ. ಇದು ಹಳೆ ಗಲ್ಲಿ ಎದ್ದೋಗಿದೆ ತೋಟನು. ಚೆನ್ನಾಗಿ ಅಲ್ಲೇ ಇಟ್ಟು ಮುಗಿಸ್ಬಿಡ್ತೀನಿ, ಏನಕ್ಕಂದರೆ ಬ್ಯಾಕ್ಗ್ರೌಂಡ್ ಸರಿ ಬರೋಲ್ಲ. ಅದೇ ಬ್ಯಾಕ್ಗ್ರೌಂಡಿಗೆ ನಿಲ್ಲಿಸ್ಬಿಡೋದು. ಎಷ್ಟಾಗಿದೆ ಒಂದು ದುಡ್ಡು ಈಗ? ಒಂದು 5 ಆಗಿತ್ತು ಅಂದ ಕಾರಣ. ಎಷ್ಟು ಖರ್ಚು ಎಷ್ಟು ಮಾಡಿದೆ ನಾನು? ಖರ್ಚು ಸ್ಟಾರ್ಟಿಂಗ್ ಗೊಬ್ಬರಗಳು ಹಾಕಿಲ್ಲ, ನಿಲ್ಸ್ಬಿಟ್ಟ. ಆಮೇಲೆ ನಮಗೆಲ್ಲ ದುಡ್ಡು ಹಾಕಿಬಿಟ್ವ. ಶುರು ಮಾಡಿದೆ ಗೊಬ್ಬರ ಹಾಕೋದು. ಎಲ್ಲ ಕಳೆ ಉಸಿದು ಹುಲ್ಲು ಉಸಿದು ಬರ್ತಾನೆ, ಕ್ಲೀನ್ ಮಾಡಿಲ್ಲ. ಹೀಗೆ ನೆಗ್ಲೆಕ್ಟು, ತುಂಬ ನೆಗ್ಲೆಕ್ಟ್. ನಮ್ಮ ಜಾಮಣ ಮಾಡ್ದಂಗೆ ಮಾಡ್ತಾರೆ. ವೀಡಿಯೋ ಸ್ಟಾಪ್. ಏನು ಮಾಡೋಕ್ಕಾಗಲ್ಲ. ಎಲ್ಲ ಮತ್ತೆ ರಿಟರ್ನ್ ಬಂದಿಲ್ಲ ಇಲ್ಲಿಗೆ. ವಾವ್, ಮಾಡಿದ್ರೆ ನೋಡ್ಬೇಕಾಯ್ತು. 10-15 ಲಕ್ಷ ತೊಗೊಂಡ್ಬಿಡೋದು.